ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೆಂಗೋ ಇದೊಂಥರ ನಡೀತಿದೆಯಲ್ಲ ಅಷ್ಟೇ ಸಾಕು. ಪುಟ ಎಲ್ಗೋ ಹೊಂಟೆ? ಅಪ್ಪಯ್ಯ ಲೈಬ್ರರಿ ಹೋಗಿ ಒಂದೆರಡು ಪುಸ್ತಕ ತಗೊಂಡ್ಬರ್ತೀನಿ. ಅಲ್ಲ ದೂರ ಐತೇನದು? ಅಷ್ಟೇನು ದೂರ ಇಲ್ಲ, ಬಸ್ನಾಗ ಹೋಗಿ ಬರ್ತೀನಿ. ಹುಷಾರು ಕಣವ ಪೂರ್ವಿ, ಚಂದಾಗ ಓದ್ಕ. ರೋಸಿ ನೀನು ಹೊಂಟಾ? ಓಣೆಯ ಅದು 7 ದಿವಸ ಅಂತ ಸುಮ್ಕೆ ಮನೆಯಲ್ಲೇ ಕೂರೋದು, ಅದಕ್ಕೆ ಇಲ್ಲೇ ಯಾವ್ದಾರು ಗಾರ್ಮೆಂಟ್ಸಲ್ಲಿ ಕೆಲಸ ಸೇರ್ಕೊಂತೀನಿ. ನೀನು ಕೆಲಸ ಮಾಡ್ಬೇಕಾ? ಬೇಡ ಅನ್ಬೇಡ ಅಣ್ಣಯ್ಯ, ನೀನು ಒಬ್ಬನೇ ಕಷ್ಟಪಡ್ಬೇಕಾ? ನಾನು ಕೆಲ್ಸಕ್ಕೆ ಹೋಯ್ತೀನಿ. ಹೆಂಗೋ ಊರಾಗ ಆರಾಮಾಗಿದ್ರಿ, ನಾನು ನಿಮ್ಮನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಕಷ್ಟಪಡಂಗಾಯ್ತು. ಅಯ್ಯೋ ರೀ, ನೊಂದ್ಕೋಬೇಡ್ರಿ, ಒಳ್ಳೆ ಕೆಲ್ಸದ ಮ್ಯಾಕೆ ಹೋಗ್ತಾವ್ರೆ, ಒಳ್ಳೇದಾಗ್ಲಿ ಅನ್ನಿ. ಆಯ್ತವ, ಹುಷಾರಾಗಿ ಹೋಗಿ ಬನ್ನಿ. ಒಂದು ದಿವಸ ಪೂರಿವಿ, ನೀನು ಕುತ್ಕೆಲಿರೋದು ಎಂತಾಯ್ತು? ಅದು ಯಾವತ್ತೂ ನಾನು ನೋಡಿಲ್ವಲ್ಲ. ಅದು ಅದು ಅಣ್ಣಯ್ಯ, ಅವತ್ತೊಂದು ದಿವಸ ಕೆಟ್ಕೊಂಡು ಬಿದ್ದಿತ್ತಂತೆ, ಅದಕ್ಕೆ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬಂದ್ರಂತೆ. ಹೋ, ಅಳಿಯಂದ್ರೆ ಕರ್ಕೊಂಡೋಗಿ ಕಟ್ಸಿರೋದಾ? ಅವ್ರಿಗೆ ಏಟ್ ಜವಾಬ್ದಾರಿ ಆಯ್ತು ನೋಡು. ಓ ಅದಕ್ಕೆವಾ? ಸರಿ, ನಾವು ಬರ್ತೀವಿ ಅಣ್ಣಯ್ಯ. ಹುಷಾರು. ಓ ನಂದನೆಲ್ಲಿ? ಅವನೆಲ್ಲಿ ಬರ್ತಾನೆ ಅಮ್ಮಾಜಿ? ಪದ್ಮಿನಿ ಸೇವೆ ಮಾಡಿಕೊಂಡು ಅವಳ ಜೊತೆನೇ ಇದ್ದಾನೆ. ನಂದನ್ ಯಾಕೆ ನನ್ನ ಮಾತಿ ಕೇಳ್ತಾನೆ ಇಲ್ಲ? ಸರಿ, ನೀವೆಲ್ಲ ತಿಂಡಿ ಶುರು ಮಾಡಿ, ಪದ್ಮಿನಿಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ. ಅಮ್ಮಾಜಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ನನ್ನ ಮಾತು ಹೇಳ. ನಂದನ್ಗೆ ಪದ್ಮಿನಿ ಮೇಲೆ ತುಂಬ ಪ್ರೀತಿ, ಅದರಲ್ಲೂ ಅವಳು ಹುಷಾರಿಲ್ಲ ಅಂದಮೇಲೆ ಅವನು ಅವಳ ಜೊತೆನೇ ಇರ್ತಾನೆ. ಇಷ್ಟಕ್ಕೂ ಗಂಡ ಹೆಂಡತಿನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮಾಜಿ? ಅವನ್ನ ಕರಿಬೇಡಿ, ಅವನು ಅವಳ ಜೊತೆನೇ ಇರಲಿ. ಹೌದು ಅಮ್ಮಾಜಿ, ಸುಮ್ಮನೆ ಅವರಿಬ್ಬರ ಮಧ್ಯೆ ಅಂತರ ಆಗೋದು ಬೇಡ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಇದು ಅರ್ಥ ಆಗೋದಿಲ್ಲ. ಸುಮ್ಮನೆ ಇಟ್ಬಿಡಿ. ಯಾಕೋ ಈ ಮನೇಲಿ ನಾವು ಇದೀವಿ ಅನ್ನೋದೇ ಮರ್ತೋಗ್ತಾ ಇದೆ ಅನ್ಸುತ್ತೆ. ಏನಂದೆ ನೀನು? ಏನ್ ನಿನ್ ಮಾತಿನ ಅರ್ಥ? ಅಂದರೆ ನೀವು ಅಕ್ಕ ತಂಗಿರ ಬಗ್ಗೆ ತಲೆ ಕೆಡ್ಸ್ಕೊಂಡಷ್ಟು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ವಲ್ಲ ಅಂತ. ಏನೋ ಏನು ಹೇಳ್ತಾ ಇದೆಯಾ ನೀನು? ಅಂದರೆ ಅಮ್ಮಾಜಿ, ನೀವು ಪದ್ಮಿನಿ ಪೂರ್ವಿ ಅಂತ ಟೆನ್ಷನ್ ಮಾಡಿಕೊಂಡು ನಿಮ್ಮ ಹೆಲ್ತ್ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳಕ್ಕೆ ಬಂದೆ. ಅಲ್ಲ ಅಮ್ಮಾಜಿ, ಪದ್ಮಿನಿ ಈ ಮನೆ ಸೊಸೆ, ಪರವಾಗಿಲ್ಲ. ಆದರೆ ಪೂರ್ವಿ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ. ತಪ್ಪೇನು? ಪೂರ್ವಿನು ಈ ಮನೆಗೆ ಸೇರಿದವಳು. ಪಾಪ ಬಡವ್ರ ಮನೆ ಹುಡುಗಿ ಅಂತ ನೀವು ಅವಳ ಮೇಲೆ ಎಷ್ಟು ಜವಾಬ್ದಾರಿ ತಗೊಂಡಿದ್ದೀರಾ. ಆದರೆ ಅವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಈ ಮನೆಗೆ ನಾನು ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಅತ್ಯವನ್ನ ಹಿಂಗಾದ್ರೂ ಮಾಡಿ ತಡಿಲೇಬೇಕು. ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವರು ತಾಳಿನ ತಗ್ಸ್ಬಿಡ್ತಾರೆ. ನಾನೇನಾದರೂ ನಿಂಗೆ ಗಂಜಿ ಕುಡಿ ಅಂತ ಹೇಳಿದರೆ ನೀನು ಹಠ ಮಾಡ್ಕೊಂಡು ಕುಡಿತಾ ಇರಲಿಲ್ಲ.
ಈಗ ನೀನಾಗಿ ನೀನು ಹಸು ತಡ್ಕೊಳಕ್ಕಾಗದೆ ಕುಡಿತಿದೀಯ. ನಾನೇನು ಹೇಳಲ್ಲ, ನನಗೆ ನೀನು ಹುಷಾರಾಗಿದ್ದರೆ ಅಷ್ಟೇ ಸಾಕು. ಪದ್ಮಿನಿ ಏನಾಗ್ತಿದೆ? ಪೂರ್ವಿ ಇನ್ಮೇಲೆ ಈ ಮನೆಗೆ ಬರೋದಿಲ್ವಂತ. ಹಾಗಂತ ಯಾರು ಹೇಳಿದ್ದು? ಅದು ಅಮ್ಮಾಜಿ ಪದ್ಮಿನಿನ ಹೀಗೆ ಹೇಳದ್ಲಾ? ಅದು ಅಮ್ಮಾಜಿ, ಪದ್ಮಿನಿ ಅವ್ರ ಅತ್ತೆ ಊರ್ವಶಿ ಹತ್ರ ಫೋನಲ್ಲಿ ಮಾತಾಡ್ತಿದ್ಲು. ನಾನು ಅದನ್ನು ಕೇಳಿಸ್ಕೊಂಡೆ. ಪೂರ್ವಿ ಮನೆಗೆ ಬರಲ್ವಾ ಅಂತ ಶಾಕಲ್ಲಿ ಕೇಳ್ತಿದ್ಲು. ಇಷ್ಟೇ ಅಮ್ಮಾಜಿ ನಂಗೆ ಗೊತ್ತಿರೋದು. ಚಂಚು, ಈ ವಿಷಯ ನನಗೆ ಹೇಳಿಲ್ಲ. ಪೂರ್ವಿ ಹಾಗ್ಯಾಕೆ ಹೇಳಿದ್ಲು? ಪೂರ್ವಿ ಬಡವ್ರ ಮನೆ ಹುಡುಗಿ ಆಗಿದ್ರು ಅಕ್ಕನ ಮನೇಲಿ ಆರಾಮಾಗಿ ಇದ್ಬಿಡಬಹುದು ಅಂತ ಅಂದ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ. ತಾನಿಲ್ಲಿದ್ರೆ ನಮಗೆಲ್ಲ ತೊಂದರೆ ಅಂತ ಯೋಚಿಸಿ ಹೀಗೆ ಹೇಳಿದ್ರು ಹೇಳಿರಬಹುದು. ನನ್ಗಂತೂ ಅವಳಿಗೆ ಎಲ್ಲಿ ಇಷ್ಟನೋ ಅಲ್ಲಿರೋದೇ ಒಳ್ಳೇದು ಅನ್ಸುತ್ತಪ್ಪ. ನನಗೂ ಅಷ್ಟೇ. ಅದನ್ನು ನಿರ್ಧಾರ ಮಾಡಬೇಕಾಗಿರೋರು ನೀವ್ಯಾರೂ ಅಲ್ಲ, ನಾನು ಅವಳ ಜೊತೆ ಮಾತಾಡ್ತೀನಿ. ಅಮ್ಮಾಜಿ ಪೂರ್ವಿನೇ ಈ ಮನೆ ಸೊಸೆ ಅಂತಿದ್ದಾರೆ. ಈ ಪೂರ್ವಿ ನೋಡಿದ್ರೆ ಈ ಮನೆಗಿನ್ ಯಾವತ್ತೂ ಬರೋಲ್ಲ ಅಂತಿದ್ದಾಳೆ. ಏನಾಗುತ್ತಪ್ಪ ಈಗ? ಪದ್ಮಿನಿ ವಾಮಿಟ್ ಬಂದರೆ ಮಾಡಿಬಿಡು, ಆಗ ನಿಂಗೆ ಆರಾಮಾಗಿರುತ್ತೆ. ಏನಿದು? ನನ್ನಂದ್ರೆ ಇಷ್ಟೊಂದು ಪ್ರೀತಿ ನಿಮಗೆ? ನನ್ನನ್ನು ಇಷ್ಟೊಂದು ಪ್ರೀತಿಸ್ಬೇಡಿ ನಂದನವ್ರೆ. ಯಾಕೆ ಇಷ್ಟ ಅಂತ ಕೇಳಿದ್ರೆ ಏನು ಹೇಳತ್ ಪದ್ಮಿನಿ? ಪ್ರೀತಿ ಕಾರಣ ಬೇಕಾ ಅಥವಾ ಅಳತೆ ಮಾಡಿ ಪ್ರೀತಿಸ್ಬೇಕಾ? 1 kg ಪ್ರೀತಿ 100 kg ಪ್ರೀತಿ ಅಂತ ಇಲ್ಲ ಪದ್ಮಿನಿ, ಪ್ರೀತಿಸ್ತೀನಿ ಅಷ್ಟೇ. ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನಿಂಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಪದ್ಮಿನಿ ಹುಷಾರು. ನನ್ನ ಮಾತು ಕೇಳಿದ್ರೆ ಹಿಂಗೆಲ್ಲ ಆಗ್ತಿತ್ತಾ? ನೆನ್ನೆ ರಾತ್ರಿ ಎಷ್ಟು ಹೇಳಿದೆ ಊಟ ಮಾಡು ಅಂತ. ಹಠ ಒಂದು ಮಾಡ್ತೀಯ ನೋಡು. ಇವತ್ತಿಂದ ನೀನು ನನ್ನ ಮಾತು ಕೇಳಿದ್ರೆ ನನ್ನ ಮಾತೇ ಆಡಿಸ್ಬೇಡ. ಈಗ ಆರಾಮ ಅನಿಸ್ತದೆಯಾ? ನಾನು ಹೊರಗಡೆ ಹೋಗಬೇಕು, ದಯವಿಟ್ಟು ನನ್ನ ಕರ್ಕೊಂಡು ಹೋಗ್ತೀರಾ? ಹೊರಗಡೆನಾ? ಈ ಸ್ಥಿತಿಲಿ ಎಲ್ಲಿಗೆ ಹೋಗ್ಬೇಕು ನೀನು? ನೀವು ಕರ್ಕೊಂಡೋಗಿ, ನಾನು ಹೇಳ್ತೀನಿ. ಮೊದಲು ಮಾತು ಕೊಡಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ, ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಹೋಗೋಣವಾ? 1 ನಿಮಿಷ. ಈಗ ಆಚೆ ಹೊರಟ್ರೆ ಅಜ್ಜಿ ಎಲ್ಲಿಗೆ ಏನು ಅಂತ ಕೇಳ್ತಾರೆ. ಮತ್ತು ಈ ಸಿಚುವೇಶನಲ್ಲಿ ಅವ್ರು ನಿನ್ನ ಆಚೆ ಕಳಿಸಲ್ಲ. ಜೊತೆಗೆ ಪದ್ಮಿನಿ ಮಾತಾಡ್ಸದ್ಲ ನಿನ್ನ ಹತ್ರ? ಪದ್ಮಿನಿ ಅವಳಾಗೆ ಬಂದು ನಿನ್ನ ಹತ್ರ ಮಾತಾಡೋವರೆಗೂ ನೀನು ಅವಳಿಂದ ದೂರ ಇರು. ಅಂದರೆ ನಾವು ಹೊರಗಡೆ ಹೋಗೋಕ್ಕಾಗಕ್ಕಿಲ್ವಾ? 1 ನಿಮಿಷ, ಅಜ್ಜಿ ಎಲ್ಲಿದ್ದಾರೆ ನೋಡ್ಕೊಂಡು ಬಿಡ್ತೀನಿ. ಅವ್ರು ಕಣ್ತಪ್ಸ್ ಹೋಗ್ಬೇಕು ನಾವು, ಸರಿನಾ? ನೋಡು, ನೀನು ಎಲ್ಲಿಗೆ ಹೋಗ್ಬೇಕಿದ್ರು ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ನಾವು ಡಾಕ್ಟ್ರ್ ಹತ್ರನೂ ಹೋಗಬೇಕು, ನಿನ್ನ ಮೆಡಿಸಿನ್ಸ್ ತೊಗೋಬೇಕು. ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ. ಅಲ್ಲ, ಪೂರ್ವಿನ ಮನೆಗೆ ಬರೋದಿಲ್ಲ ಅಂದ್ರೆ ಏನು ಅರ್ಥ ಭುಜಂಗ ಅವ್ರೆ? ಅವತ್ತು ಅವಳು ಹೋಗುವಾಗ ಏನಂದ್ಲು? 1 ವಾರದ ಮಟ್ಟಿಗೆ ನಿಮ್ಮ ಜೊತೆ ಇದ್ದು ಬರ್ತೀನಿ ಅಂತ ಹೇಳಿದ್ಲು ತಾನೆ. ಈಗ ನನಗೊಂದು ಮಾತು ಹೇಳ್ದೆ ಕೇಳದೆ ಬರಲ್ಲ ಅಂದ್ಬಿಟ್ರೆ ಅದು ಏನು ಅರ್ಥ ಹೇಳಿ? ಅಮ್ಮಾಜಿ,
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಅವಳನ್ನ ಕೇಳ್ಕೊಂಡೆ, ಹೋಗ್ಬಿಡವ ನೀನು, ಅಮ್ಮಾಜಿಯವರು ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ. ಆದರೆ ಅವಳು ಇಲ್ಲಿ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ. ಅಪ್ಪಯ್ಯ, ದಯವಿಟ್ಟು ನಾನು ಇಲ್ಲೇ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ, ಆಸರೆ ಆಗಿರ್ತೀನಿ ಅಂತ ಪರಿಪರಿಯಾದ ಬೇಡ್ಕೊಂಡ್ಬಿಟ್ಲು. ಯಾವ ಬಾಯಿನಲ್ಲಿ ಇಲ್ಲ ಅಂತ ಹೇಳಿ ಏನೇ ಇರ್ಬೋದು ಭುಜಂಗ ಅವರೇ, ಆದರೆ ನಾನು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ನಾನು ನಿಮ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಪೂರ್ವಿ ಜವಾಬ್ದಾರಿ ಪೂರ್ತಿಯಾಗಿ ನಂದು ಅಂತ. ನಿಶ್ಚಿತಾರ್ಥ ನಿಂತಿರೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣ ಆಗಿದ್ದೀನಿ. ಅದಕ್ಕೆ ಅವಳಿಗೆ ನ್ಯಾಯ ಕೊಡಿಸೋ ತನಕ ನನಗೆ ಸಮಾಧಾನ ಇಲ್ಲ. ಇರ್ಬೋದು, ಅಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಟ್ಟಿರ್ಬೋದು, ಅದನ್ನ ಸರಿ ಮಾಡೋದಕ್ಕೆ ನಾನಿದ್ದೀನಿ. ನೋಡಿ, ದಯವಿಟ್ಟು ಪೂರ್ವಿನ ಮನೆಗೆ ಕಳಿಸ್ಕೊಡ್ಬೇಕು ನೀವು, ಅಷ್ಟೇ. ಅಮ್ಮ, ಅಜ್ಜಿಯಲ್ಲಿ ಹೊರಗೆ ಹೋಗಿದ್ದಾರೆ ಕಣೋ. ಅಯ್ಯೋ, ಅಜ್ಜಿ ಹೊರಗಡೆ ಇದ್ದಾರೆ ಅಂದರೆ ನಾನು ಹೆಂಗೆ ಪದ್ಮಿನಿ ಕರ್ಕೊಂಡು ಹೋಗ್ಲಿ? ಅಲ್ಲ ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿದ್ಲಂತೆ? ಈಗ ನೋಡು ಅಮ್ಮಾಜಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಏನು, ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರ? ಏನು ಹೇಳಿದ ಪೂರ್ವಿ? ಓ, ನಿನಗೆ ವಿಷಯನೇ ಗೊತ್ತಿಲ್ವಾ? ಪೂರ್ವಿ ಮೇಲೆ ಈ ಮನೆಗೆ ಬರಲ್ವಂತೆ, ಅದಕ್ಕೆ ಅಮ್ಮಾಜಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿರಬಹುದು? ನಿನಗೇನಾದರೂ ಗೊತ್ತಾ? ಪದ್ಮಿನಿ ಏನಾದರೂ ಹೇಳಿದ್ಲ ನಿನ್ನ ಹತ್ರ? ಪೂರ್ವಿ ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ದಾಳೆ. ಬಟ್ ಅಜ್ಜಿ ಯಾಕೆ ಪೂರ್ವಿ ಬಗ್ಗೆ ಇಷ್ಟೆಲ್ಲ ಕೆಡ್ಸ್ಕೊಂಡಿದ್ದಾರೆ? ನಂದನ್, ನಿನ್ನೆ ಕೇಳ್ತಾ ಇರೋದು. ನಂಗೇನು ಗೊತ್ತಿಲ್ಲಮ್ಮ. ಆಗ್ಲೇ ಅಮ್ಮಾಜಿ ಫೋನ್ ಇಟ್ಕೊಂಡು ಹೋದ್ರು. ಮೋಸ್ಟ್ಲಿ ಭುಜಂಗ ಅವ್ರಿಗೆ ಫೋನ್ ಮಾಡ್ತಿದಾರೆ ಅನ್ಸುತ್ತೆ. ಓ, ಹಾಗಿದ್ರೆ ಪೂರ್ವಿನ ಇಲ್ಲಿ ಕರೆಸ್ತಾರೆ. ಅಮ್ಮ ಪ್ಲೀಸ್, ಯಾಕೆ ಪೂರ್ವಿ ಇಲ್ಲೇ ಇರ್ಬೇಕಂತ ನೀವೆಲ್ಲ ಹಠ ಮಾಡ್ತಿದ್ದೀರಾ? ಅವಳಿಗೆ ಅವಳದೇ ಆದ ಲೈಫ್ ಇದೆ ಅಲ್ವಾ? ಅವಳಿಗೆ ಎಲ್ಲಿರ್ಬೇಕನ್ಸುತ್ತೋ ಅಲ್ಲಿರಲಿ. ಅವಳ ಫ್ರೀಡಮ್ ಅವಳಿಗೆ ಕೊಡಿ. ಅಯ್ಯೋ, ಇದ್ರಲ್ಲಿ ನಂದೇನೋ ಇದೆ. ಪೂರ್ವಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಮದುವೆ ಮುರಿದಿರೋದ್ರಿಂದ ಅಮ್ಮಾಜಿಗೆ ಯೋಚನೆ ಆಗಿದೆ. ಅವಳನ್ನ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಕಳಿಸೋ ತನಕ ಅಮ್ಮಾಜಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ಅವ್ರು ಇಷ್ಟು ಕಾಳಜಿ ಮಾಡ್ತಾ ಇರೋದು. ಇಷ್ಟಕ್ಕೂ ಅವಳು ಈ ಮನೇಲಿದ್ರೆ ಏನೂ ಸಮಸ್ಯೆ? ಪದ್ಮಿನಿನೂ ಪೂರ್ವಿನ ತುಂಬ ಹಚ್ಕೊಂಡಿದ್ದಾಳಲ್ವಾ? ನನ್ನ ಕಷ್ಟನ ನಾನು ಯಾರಿಗೆ ಹೇಳ್ಕೊಳ್ಳಿ? ಪೂರ್ವಿ ಇಲ್ಲೇ ಇದ್ದರೆ ಪದ್ಮಿನಿ ಯಾವತ್ತೂ ನನ್ನೋಳಾಗೋದಿಲ್ಲ. ಚಂಚು, ನಮ್ಮ ಹಾಗೆ ನಂದನ್ಗೂ ಪೂರ್ವಿ ಮನೆಗೆ ಬರೋದು ಇಷ್ಟನೇ ಇಲ್ಲ. ಅಯ್ಯೋ, ಅದು ಬಿಡಿ, ನಾವು ಎಷ್ಟೊತ್ತಿಗೆ ಇಲ್ಲಿಂದ ಹೊರಡೋದು? ಚಂಚು, ಅಮ್ಮಾಜಿ ಹೊರಗೆ ಇದ್ದಾರೆ, ನೀವು ಹೀಗೆ ಹೋಗೋಕ್ಕಾಗತ್ತೆ? ನೋಡು, ಸ್ವಲ್ಪ ಕಾಯೋಣ. ನಂದನ್, ಪದ್ಮಿನಿ ಹೇಗಿದ್ದಾಳೆ? ಅವಳೊಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತೀನಮ್ಮ.